ಸ್ವಾಮಿ ಬಂದು ಪಶ್ಚಿಮಾಭಿಮುಖಕ್ಕೆ 5 ನರಸಿಂಹಸ್ವಾಮಿ ಇರೋಂಥದ್ದು. ನಮ್ಮ ಇಂಡಿಯಾದಲ್ಲಿ ಇದೊಂದೇ ಜಾಗದಲ್ಲಿ ಇರೋಂಥದ್ದು. ಸ್ವಾಮಿ ಮೂಲ ವಿಗ್ರಹ ಬಂದು 5ರಿಂದ 7,000 ವರ್ಷ ಇತಿಹಾಸ ಇರೋಂಥದ್ದು. ಈ ಕಲ್ಲಿನ ಕಟ್ಟಡ ಬಂದು ಚೋಳರ ಕಾಲದಲ್ಲಿ ಕಟ್ಟಿರೋಂಥದ್ದು, 1200 ವರ್ಷದಲ್ಲಿ ಆಗಿರೋಂಥದ್ದು. ಸ್ವಾಮಿ ಬಂದು ದರ್ಶನ ಮಾಡ್ತು ಅಂದ್ರೆ 15 ಕ್ಷೇತ್ರಕ್ಕೆ ಬಂದಷ್ಟು ಫಲ ಇರೋಂಥದ್ದು. ಸ್ವಾಮಿ ಬಂದು ಯೋಗ ಮುದ್ರೆಯಲ್ಲಿ ಇರೋದ್ರಿಂದ ಯೋಗ ನರಸಿಂಹಸ್ವಾಮಿ. ಎದೆಯಲ್ಲಿ ವಕ್ಷಸ್ಥಳದಲ್ಲಿ ಲಕ್ಷ್ಮಿ ಇದೆ. ಇಲ್ಲಿ ಲಕ್ಷ್ಮಿ ಇರೋದ್ರಿಂದ ಲಕ್ಷ್ಮೀ ನರಸಿಂಹಸ್ವಾಮಿ. ಸ್ವಾಮಿಗೆ ನಾವು ಅಭಿಷೇಕ ಮಾಡ್ಬೇಕಾದ್ರೆ ಹಾಲು ಮೊಸರು ಏನ್ ಹಾಕಿದ್ರು ಸ್ವಾಮಿ ಬಾಯಿಯಿಂದ ನೇರ ಲಕ್ಷ್ಮಿ ಮೇಲೆ ಬೀಳುತ್ತೆ. ಸ್ವಾಮಿ ಕತ್ತತ್ರಲ್ಲಿ ಕೊರಳಲ್ಲಿ ಜ್ವಾಲಮಾಲೆ ಇದೆ. ಪೂರ್ತಿ ಇಲ್ಲಿಂದ ಇಲ್ಲಿವರೆಗೂ ಜ್ವಾಲಮಾಲೆ ಇರೋದು. ಜ್ವಾಲಮಾಲೆ ಇರೋದ್ರಿಂದ ಜ್ವಾಲಾ ನರಸಿಂಹಸ್ವಾಮಿ. ಸ್ವಾಮಿ ಹಣೆಯಲ್ಲಿ 3ನೇ ಕಣ್ಣಿದೆ, ಈಶ್ವರನ್ ತರ ತ್ರಿನೇತ್ರ ಇರೋಂಥದ್ದು. ಇಲ್ಲಿ ಇದು ಉಗ್ರ ನರಸಿಂಹಸ್ವಾಮಿ. ಜ್ವಾಲಾ ನರಸಿಂಹ ಉಗ್ರ ನರಸಿಂಹ ಇರೋದ್ರಿಂದ ಮುಂಚೆ ಏನ್ ಫಸಲು ಬೆಳೆದ್ರು ಎಲ್ಲ ಬೆಂಕಿ ಹತ್ತು ಸುಟ್ಟೋಗದಂತೆ. ಅವಾಗ ಒಂದು ಕೊಳ ನಿರ್ಮಾಣ ಮಾಡ್ತಾರೆ. ಸ್ವಾಮಿ ದೃಷ್ಟಿ ಅದ್ರ ಮೇಲೆ ಬಿದ್ದಾಗ ಸ್ವಾಮಿ ಶಾಂತಿ ಆಗುತ್ತೆ ಅಂತ ಮಾಡಿರೋಂಥದ್ದು. ಸ್ವಾಮಿ ಬಲಭಾಗದಲ್ಲಿ ಪ್ರಹ್ಲಾದರಿದ್ದಾರೆ. ಪ್ರಹ್ಲಾದ ಇರೋದ್ರಿಂದ ಪ್ರಹ್ಲಾದ ನರಸಿಂಹಸ್ವಾಮಿ. ಸ್ವಾಮಿ ಎಡಭಾಗದಲ್ಲಿ ನಾರದ ಮಹರ್ಷಿಗಳಿದ್ದಾರೆ. ಈ ಜಾಗದಲ್ಲಿ ವಿಶೇಷವಾಗಿ ನೆಲೆಸಿರೋಂಥದ್ದು. ಸ್ವಾಮಿಗೆ ಅಭಿಷೇಕ ಮಾಡ್ಬೇಕಾದ್ರೆ ಅವ್ರನ್ನ ದರ್ಶನ ಮಾಡ್ತು ಅಂದ್ರೆ ಮಾಡಿರೋ ಪಾಪ ಎಲ್ಲ ಕಳೆಯುತ್ತೆ ಅಂತ ಮಾಡಿರೋಂಥದ್ದು. ಪ್ರಭಾವಳಿಲ್ಲ ದಶಾವತಾರ ಇರುವಂತದ್ದು. ಈ ಕಡೆ ಇದವತಾರ, ಈ ಕಡೆ ಇದವತಾರ, ದಶಾವತಾರ ಇರುವಂತದ್ದು. ಸ್ವಾಮಿ ಬಂದು ಗರುಡ ಪೀಠದ ಮೇಲೆ ಕೂತಿರುವಂತದ್ದು. ವಿಶೇಷವಾಗಿ ಇರುವಂತದ್ದು. ಚೋಳರ